ಬಾಲಿವುಡ್ ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ಅಭಿನಯದ ಪೆದ್ದಿ ಸಿನಿಮಾದ ರಿಲೀಸ್ ಡೇಟ್ ಪೋಸ್ಟ್ಪೋನ್ ಆಗುತ್ತೆ ಎಂಬ ಟಾಕ್ ಸುಮಾರು ದಿನಗಳಿಂದ ಕೇಳಿ ಬರ್ತಾನೆ ಇತ್ತು. ಇನ್ನು ಪೆದ್ದಿ ಸಿನಿಮಾ ಇಷ್ಟೊತ್ತಿಗಾಗಲೇ ರಿಲೀಸ್ ಆಗಬೇಕಿತ್ತು. ಮಾರ್ಚ್ 27ಕ್ಕೆ ಪೆದ್ದಿ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಚಿತ್ರತಂಡ ಹೇಳ್ಕೊಂಡ್ಬಿಟ್ಟಿತ್ತು. ಆದ್ರೆ ಕಾರಣಾಂತರಗಳಿಂದ ಅವತ್ತು ಸಿನಿಮಾ ರಿಲೀಸ್ ಆಗೋಕೆ ಸಾಧ್ಯವಾಗಿಲ್ಲ. ಅದಾದ ನಂತರ ಚಿತ್ರತಂಡ ಏಪ್ರಿಲ್ 30ಕ್ಕೆ ನಾವು ಬಂದೇ ಬರ್ತೀವಿ ಅಂತ ಘೋಷಣೆ ಮಾಡಿಬಿಟ್ಟಿತ್ತು. ಇನ್ನೇನು ಏಪ್ರಿಲ್ 30 ಬರ್ತಾ ಇದೆ, ಆದ್ರೆ ಸಿನಿಮಾ ತಂಡದವರು ಇನ್ನೂ ಕೂಡ ಪ್ರಚಾರವನ್ನ ಆರಂಭಿಸಲಿಲ್ವಲ್ಲ ಅಂತ ಅಭಿಮಾನಿಗಳು ಕನ್ಫ್ಯೂಷನ್ ಆಗ್ಬಿಟ್ಟಿದ್ರು. ಸದ್ಯ ಈಗ ಪೆದ್ದಿ ಚಿತ್ರತಂಡ ನಾವು ಏಪ್ರಿಲ್ 30ಕ್ಕೂ ಬರ್ತಾ ಇಲ್ಲ, ನಾವು ಜೂನ್ಗೆ ಬರ್ತೀವಿ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಸದ್ಯ ಈ ಘೋಷಣೆಯಿಂದಾಗಿ ರಾಕಿ ಭಾಯ್ ಫ್ಯಾನ್ಸ್ಗೆ ಆತಂಕ ಶುರುವಾಗ್ಬಿಟ್ಟಿದೆ. ಅರೆ, ಪೆದ್ದಿ ಸಿನಿಮಾ ಕೂಡ ಜೂನ್ ನಲ್ಲಿ ಬರ್ತಾ ಇದೆಯಾ, ಯಾವ ಡೇಟ್ ಬರ್ಬೋದು? ಯಾಕಂತಂದ್ರೆ ಜೂನ್ ನಲ್ಲಿ ಸುಮಾರು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಬಿಟ್ಟು ಕೂಡ ಬಳಿಕ ಬಾಲಿವುಡ್ ನಿಂದ ಹಲವು ಸಿನಿಮಾಗಳು, ಹಾಲಿವುಡ್ ನಿಂದ ಹಲವು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಹೀಗಾಗಿ ಪೆದ್ದಿ ಯಾವ ಸಿನಿಮಾ, ಯಾವ ರಿಲೀಸ್ ಡೇಟ್ ನ ಅನೌನ್ಸ್ ಮಾಡಬಹುದು, ಯಾವ ರಿಲೀಸ್ ಡೇಟ್ ಅನ್ನ ಲಾಕ್ ಮಾಡಬಹುದು ಅನ್ನೋ ಒಂದಿಷ್ಟು ಕುತೂಹಲ ಕೂಡ ಇದೆ. ಒಂದು ವೇಳೆ ಟಾಕ್ಸಿಕ್ ಎದುರೇ ನಾವು ಬರ್ತೀವಿ ಅಂತ ಪೆದ್ದಿ ಸಿನಿಮಾ ತಂಡ ಏನಾದ್ರು ಅನೌನ್ಸ್ ಮಾಡಿದ್ರು ಕೂಡ ನಾವು ಅದಕ್ಕೆ ಕೇರ್ ಮಾಡೋದಿಲ್ಲ ಅಂತ ರಾಕಿಂಗ್ ಸ್ಟಾರ್ ಯಶ್ ಫ್ಯಾನ್ ಸದ್ಯ ಕಮೆಂಟ್ ಮಾಡ್ತಾ ಇದ್ದಾರೆ.